ನಮಸ್ಕಾರ. ಇವತ್ತಿನ ವಿಡಿಯೋ ಘಟಕ 4ರ ಬಗ್ಗೆ ಇರತಕ್ಕಂಥ ವಿಡಿಯೋ. ಈಗಾಗಲೇ ಘಟಕ 4ರಲ್ಲಿ ಬರ್ಡನ್ ಆಫ್ ಪ್ರೂಫ್ ಮೇಲೆ, ಸಾಬೀತುಪಡಿಸುವ ಹೊಣೆಗಾರಿಕೆಯ ಮೇಲೆ 2 ವಿಡಿಯೋಗಳನ್ನು ನಾನು ಮಾಡಿದ್ದೀನಿ. ಕಲಮು 114ರವರೆಗೆ ನಾವು ಕವರ್ ಮಾಡಿದ್ದೀವಿ. ಕಲಮು 115ರಿಂದ ನಾವು ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡಬೇಕು. ಇಲ್ಲಿ 115ರಿಂದ ನೀವು ವಿಡಿಯೋನ ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ಇದರ ರಿವಿಷನ್ ಏನಾದರೂ ನಾನು ನಿಮಗೆ ಮಾಡುವುದಾದರೆ, ಇಫ್ ಐ ವಾಂಟ್ ಟು ಹ್ಯಾವ್ ಎ ರಿವಿಷನ್ ಆನ್ ದಿಸ್ ಕವರ್ಡ್ ಪೋರ್ಷನ್, ಪರ್ಟಿಕ್ಯುಲರ್ಲಿ ಸೆಕ್ಷನ್ 104, 105 ಆ್ಯಂಡ್ 106. ಸೆಕ್ಷನ್ 104 ಏನು ಹೇಳುತ್ತೆ ಅಂತಂದರೆ, ಈ ಒಂದು ಸಾಬೀತುಪಡಿಸುವ ಜವಾಬ್ದಾರಿಯ ಬಗ್ಗೆ ಹೇಳ್ತದೆ. ಯಾರು ಕೋರ್ಟ್ ಮುಂದೆ ಬರ್ತೀರೋ ನೀವು ನಿಮ್ಮ ವಿಷಯವನ್ನು ಸಾಬೀತುಪಡಿಸಬೇಕು. ಯು ಹ್ಯಾವ್ ಟು ಗಿವ್ ದ ಫ್ಯಾಕ್ಟ್ಸ್. ಆ ಫ್ಯಾಕ್ಟ್ಗಳು ಹೇಗಿರಬೇಕು ಅಂತಂದರೆ, ನ್ಯಾಯಾಲಯ ನೀವು ಕೊಟ್ಟಂತಹ ಫ್ಯಾಕ್ಟ್ನಿಂದ ನಿಮಗೆ ಅನುಕೂಲವಾಗುವ ಅಥವಾ ನೀವು ಕೇಳಿಕೊಂಡಂತಹ ತೀರ್ಪು ನಿಮಗೆ ಬರಬೇಕು ಅನ್ನೋದನ್ನು 104 ಹೇಳುತ್ತೆ. 105 ಏನು ಹೇಳುತ್ತೆ ಅಂತಂದರೆ, ಒಮ್ಮೆ ನ್ಯಾಯಾಲಯದ ಮುಂದೆ ಒಬ್ಬ ವ್ಯಕ್ತಿ ಬಂದಾಗ ಅದರ ವಿರುದ್ಧ ಪಕ್ಷಗಾರರು ಇರ್ತಾರೆ. ಆ ವಿರುದ್ಧ ಪಕ್ಷಗಾರರು ನಿಮ್ಮ ಒಂದು ತಥ್ಯಗಳನ್ನು ಅವರು ಒಪ್ಪಲಿಕ್ಕಿಲ್ಲ. ಅವರು ಅವ್ರದ್ದೇ ಆದಂತಹ ತಥ್ಯಗಳನ್ನು ಕೊಡ್ತಾರೆ. ಅಂದರೆ ಅಲ್ಲಿ ಏನಾಗುತ್ತೆ ಅಂತಂದರೆ, ಸಾಕ್ಷ್ಯ ಕೊಡುವಂತಹ ಹೊಣೆಗಾರಿಕೆ ಇದೆಯಲ್ಲ, ಹೊಣೆಗಾರಿಕೆ 2 ಪಕ್ಷಗಳ ಮೇಲೆ ಇರ್ತದೆ. ಯಾರು ಸಾಕ್ಷ್ಯ ಕೊಡೋದಿಲ್ವೋ ಅವರಿಗೆ ನ್ಯಾಯ ಸಿಗೋದಿಲ್ಲ ಅಂಥೇಳಿ ಅದರ ಅರ್ಥ. ಸಾಕ್ಷ್ಯವೇ ಅತಿ ಪ್ರಮುಖವಾದಂತಹ ವಿಷಯ. ಸಂಬಂಧಿತ ತಥ್ಯವನ್ನು ನೀವು ಕೊಡಬೇಕು. ಅದು ನಿಮ್ಮ ರೈಟ್ಸ್ ಅಥವಾ ಲಯಬಿಲಿಟಿಗಳು ಏನು ಇರ್ತವೆ ಅವುಗಳನ್ನು ನಿರ್ಧರಿಸಬೇಕು. ಸೊ ಸೆಕ್ಷನ್ 105 ಏನು ಹೇಳ್ತದೆ ಅಂತಂದರೆ, ಕೆಲವೊಂದು ನಿರ್ದಿಷ್ಟ ಸಂದರ್ಭದಲ್ಲಿ ಆ ಒಂದು ಸಾಕ್ಷ್ಯವನ್ನು ಕೊಡುವಂತಹ ಜವಾಬ್ದಾರಿಯು ಮತ್ತೊಬ್ಬರಿಗೆ ವರ್ಗಾಯಿಸಲ್ಪಡುತ್ತದೆ ಅಂತಕ್ಕಂಥದ್ದನ್ನು ನಾವು ಅತಿ ಪ್ರಮುಖವಾಗಿ ನೋಡಿದ್ದೀವಿ. ಆಮೇಲೆ ಈ ಕೆಲವೊಂದು ಸಂದರ್ಭದಲ್ಲಿ ನ್ಯಾಯಾಲಯ ತನ್ನದೇ ಆದಂತಹ ಒಂದು ನಿಲುವನ್ನು ತೆಗೆದುಕೊಳ್ತದೆ. ಆ ನಿಲುವುಗಳು 2 ಥರ ಇರ್ತದೆ. ಒಂದನ್ನು ನಾವೇನಂತೀವಿ ಅಂದರೆ ಜುಡಿಷಿಯಲ್ ನೋಟಿಸ್ ಅಂತ ಹೇಳ್ತೀವಿ. ವಿಲ್ ಕಾಲ್ ಇಟ್ ಆ್ಯಸ್ ಜುಡಿಷಿಯಲ್ ನೋಟಿಸ್, ನ್ಯಾಯಿಕ ಗಮನ ಅಂತ ಹೇಳ್ತೀವಿ. ಇನ್ನು ಕೆಲವೊಂದನ್ನು ನ್ಯಾಯಿಕ ಊಹೆಗಳು ಅಂತ ಹೇಳ್ಬೋದು, ಅಥವಾ ಊಹೆಗಳು ಅಂತ ಹೇಳ್ಬೋದು. ಇದಕ್ಕೆ ಇನ್ನೊಂದು ವಿಶೇಷವಾದಂತಹ ಶಬ್ದವನ್ನು ಉಪಯೋಗ ಮಾಡ್ತೇವೆ ನಾವು. ಈ ನ್ಯಾಯಾಲಯ ತನ್ನದೇ ಆದಂತಹ ಒಂದು ಊಹೆಯನ್ನು ಮಾಡಿಕೊಳ್ಬೋದು, ಅದಕ್ಕೂ ಪ್ರಾವಧಾನ ಇದೆ. ನೀವು ಈ ಡಾಕ್ಟ್ರಿನ್ ಆಫ್ ಜುಡಿಷಿಯಲ್ ನೋಟಿಸನ್ನು ನೋಡುವುದಾದರೆ, ಜುಡಿಷಿಯಲ್ ನೋಟಿಸ್ ಮೀನ್ಸ್ ದ್ಯಾಟ್ ಕೋರ್ಟ್ ರಿಕಗ್ನೈಸಸ್ ಸರ್ಟನ್ ಫ್ಯಾಕ್ಟ್ಸ್ ಆಸ್ ಟ್ರೂ ವಿದೌಟ್ ರಿಕ್ವೈರಿಂಗ್ ಎನಿ ಎವಿಡೆನ್ಸ್ ಟು ಪ್ರೂವ್ ದೆಮ್. ಯಾವುದೇ ಎವಿಡೆನ್ಸ್ ಇಲ್ಲದೆ ಕೋರ್ಟು ಅದನ್ನು ಒಪ್ಕೊಳ್ತದೆ. ಅದಕ್ಕೆ ನಾವೇನಂತೀವಿ? ಜುಡಿಷಿಯಲ್ ನೋಟಿಸ್ ಅಂತೀವಿ. ಅದನ್ನು ನಾವು ಸೆಕ್ಷನ್ 52ನಲ್ಲಿ ನೋಡ್ತೀವಿ. ನೋ ಫ್ಯಾಕ್ಟ್ ವಿಚ್ ದ ಕೋರ್ಟ್ ವಿಲ್ ಟೇಕ್ ನೋಟಿಸ್ ನೀಡ್ ಟು ಬಿ ಪ್ರೂವ್ಡ್. ಅವುಗಳನ್ನು ನಾವು ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ. ಆದರೆ ಈ ಒಂದು ಚಾಪ್ಟರ್ 7 ಇದೆ ಅಲ್ವಾ, ಇದರಲ್ಲಿರ್ತಕ್ಕಂಥ ವಿಷಯಗಳನ್ನು ನಾವು ಸಾಬೀತುಪಡಿಸಬೇಕಾದ್ರೆ ಏನು ತತ್ವಗಳನ್ನ ಅನುಸರಿಸ್ತೀವಿ ಅನ್ನೋದನ್ನು ನಾವು ನೋಡ್ತೀವಿ. ಫ್ಯಾಕ್ಟ್ಸ್ ವಿಚ್ ದ ಕೋರ್ಟ್ ಶಾಲ್ ಟೇಕ್ ನೋಟಿಸ್ ಅನ್ನೋದನ್ನು ನೀವು ನೋಡೋದಾದರೆ, ದಟ್ ಈಸ್ ಅವೈಲೇಬಲ್ ಇನ್ ಸೆಕ್ಷನ್ 53. ದಿಸ್ ಈಸ್ ಅಬೌಟ್ ಜುಡಿಷಿಯಲ್ ನೋಟಿಸ್. ಒಂದು ಉದಾಹರಣೆಯನ್ನು ಹೇಳೋದಾದರೆ, ಕಾವೇರಿ ನದಿ ಕರ್ನಾಟಕದಿಂದ ತಮಿಳುನಾಡಿಗೆ ಹರಿಯುತ್ತದೆ. ಇಟ್ ಈಸ್ ಜುಡಿಷಿಯಲ್ ನೋಟಿಸ್. ಜುಡಿಷಿಯಲಿ ಯಾವಾಗಲೂ ಹಾಗೇ ಅದನ್ನು ಅರ್ಥೈಸಲಾಗ್ತದೆ. ಆಮೇಲೆ ಈ ಬೇರ್ ಆ್ಯಕ್ಟ್ನ ಒಂದು ಕಾಪಿ ತಂದುಕೊಟ್ರೆ, ಎಸ್ ಇದು ಭಾರತೀಯ ಸಾಕ್ಷ್ಯ ಅಧಿನಿಯಮದ ಒಂದು ಪ್ರತಿ ಇದು ಅನ್ನೋದನ್ನು ಕೋರ್ಟು ನಿರ್ಧರಿಸಿ. ದೀಸ್ ಆರ್ ಆಲ್ ನೋನ್ ಆ್ಯಸ್ ನಾರ್ಮಲಿ ದಿ ಜುಡಿಷಿಯಲ್ notices. Right? Then comes the doctrine of
ಪ್ರಿಸ್ಯೂಮ್ಷನ್. ದೆನ್ ಕಮ್ಸ್ ದಿ ಡಾಕ್ಟ್ರಿನ್ ಆಫ್ ಪ್ರಿಸ್ಯೂಮ್ಷನ್. ಈ ಡಾಕ್ಟ್ರಿನ್ ಆಫ್ ಪ್ರಿಸ್ಯೂಮ್ಷನ್ನನ್ನು ನೋಡುವಕ್ಕಿಂತ ಮೊದಲು ನಾವು ಈ ಡಾಕ್ಟ್ರಿನ್ ಆಫ್ ಪ್ರಿಸ್ಯೂಮ್ಷನ್ನನ್ನು ನಾವು ನೋಡುವುದಾದರೆ 3 ಪ್ರಕಾರಗಳಲ್ಲಿ ನೋಡ್ತೀವಿ. ಮೇ ಪ್ರಿಸ್ಯೂಮ್, ಶಾಲ್ ಪ್ರಿಸ್ಯೂಮ್ ಆ್ಯಂಡ್ ಕನ್ಕ್ಲೂಸಿವ್ ಪ್ರೂಫ್ ಅಂತ. ಮೇ ಪ್ರಿಸ್ಯೂಮ್ ಅಂತಂದರೆ ಕೋರ್ಟ್ಗೆ ವಿವೇಚನಾಧಿಕಾರ ಇದೆ. ಕೋರ್ಟ್ಗೆ ಏನಿದೆ? ವಿವೇಚನಾಧಿಕಾರ. ವಿವೇಚನೆಗೆ ಬಿಟ್ಟ ವಿಚಾರ, ನ್ಯಾಯಾಲಯದ ವಿವೇಚನೆ. ನ್ಯಾಯಾಲಯಕ್ಕೆ ಬಿಟ್ಟಂಥ ವಿಚಾರ ಅಂತ. ಶಾಲ್ ಪ್ರಿಸ್ಯೂಮ್ ಅಂತಂದರೆ ನ್ಯಾಯಾಲಯಕ್ಕೂ ಕೂಡ ಸ್ವತಂತ್ರ ಇಲ್ಲ, ವಿವೇಚನೆ ಇಲ್ಲ. ಅದು ಏನು ಮಾಡಬೇಕು? ಪ್ರಿಸ್ಯೂಮ್ ಮಾಡಲೇಬೇಕು. ಆ ವಿಷಯವನ್ನು ಪೂರ್ವಧಾರಣೆ ಮಾಡಲೇಬೇಕು. ಕನ್ಕ್ಲೂಸಿವ್ ಪ್ರೂಫ್ ಅಂತಂದರೆ ಇಲ್ಲಿ ಕೋರ್ಟೇ ಅದು ಸಾಬೀತಾಗಿದೆ ಅನ್ನುವ ತೀರ್ಮಾನಕ್ಕೆ ಬಂದುಬಿಡ್ತದೆ. ಕನ್ಕ್ಲೂಸಿವ್ ಪ್ರೂಫ್. ಓಕೆ. ಎ ಪ್ರಿಸ್ಯೂಮ್ಷನ್ ಈಸ್ ಎ ಲೀಗಲ್ ಇನ್ಫರೆನ್ಸ್ ಫ್ರಾಮ್ ಸರ್ಟನ್ proved facts. The court assumes one fact from another proved fact until it is disproved. ಯಾವುದೇ ಒಂದು ತಥ್ಯದ ಆಧಾರದ ಮೇಲೆ ಕೋರ್ಟು ಒಂದು ಪೂರ್ವಧಾರಣೆಗೆ ಬರ್ತದೆ, ಊಹೆಗೆ ಬರ್ತದೆ. ಅದು ಇನ್ನೊಂದು ಫ್ಯಾಕ್ಟ್ ಮುಖಾಂತರ ನೀವು ಅದು ಸರಿ ಇಲ್ಲ ಅಂತ ಹೇಳುವವರೆಗೂ ಕೋರ್ಟು ಅದನ್ನೇ ನಂಬುತ್ತೆ ಅನ್ನುವುದು ಅದರ ಅರ್ಥ. ಇದನ್ನು ನೀವು ಇನ್ನೂ ಜ್ಯೂರಿಸ್ಪ್ರುಡೆನ್ಸಿಯಲ್ಲಿ ಹಿಂದೆ ಹೋಗಿ ನೀವೇನಾದರೂ ಇದನ್ನು ನೋಡುವುದಾದರೆ ಇದನ್ನು ಈ ಒಂದು ವ್ಯವಸ್ಥೆಯಲ್ಲಿ ನೋಡ್ಬೋದು. ಪೂರ್ವಧಾರಣೆ ಹೇಗೆ ಡಿರೈವ್ ಆಗುತ್ತೆ ಅನ್ನೋದನ್ನು ನೀವು ನೋಡೋದಾದರೆ ನಾವು ಈ ನ್ಯಾಯಶಾಸ್ತ್ರದಲ್ಲಿ ಕಲಿತೀವಿ. ಪ್ರಿಸ್ಯೂಮ್ಷನ್ ಆಫ್ ಫ್ಯಾಕ್ಟ್, ಪ್ರಿಸ್ಯೂಮ್ಷನ್ ಆಫ್ ಲಾ ಅಂತಕ್ಕಂಥದ್ದನ್ನು ಕಲಿತೀವಿ. ಸಂಗತಿಗಳ ಪೂರ್ವಧಾರಣೆ, ಕಾನೂನಿನ ಪೂರ್ವಧಾರಣೆ ಅಂತಕ್ಕಂಥ ವಿಷಯವನ್ನು ಕಲಿತೀವಿ. ಈ ಕಾನೂನಿನ ತಥ್ಯದ ಪೂರ್ವಧಾರಣೆ ಇದೆಯಲ್ವಾ, ಈ ತಥ್ಯದ ಪೂರ್ವಧಾರಣೆಯನ್ನು ನೀವು ಕೋರ್ಟಿನಲ್ಲಿ ವಾದ ವಿವಾದ ನಡೆದಾಗ ನೀವೇನು ಮಾಡ್ಬೋದು? ಅದನ್ನು ನಿರಾಕರಿಸ್ಬೋದು. ಯು ಕ್ಯಾನ್ ಸೇ ನೋ. ಅದಕ್ಕೆ ನೀವು ನಿಮ್ಮದೇ ಆದಂಥ ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಈ ನಿರಾಕರಣೆಯೊಂದಿಗೆ ನೀವೇನು ಮಾಡಬೇಕು? ಯು ಹ್ಯಾವ್ ಟು ಸಬ್ಮಿಟ್ ಯುವರ್ ಓನ್ ಎವಿಡೆನ್ಸ್. ಆವಾಗ ಕೋರ್ಟಿಗೆ ಕನ್ವಿನ್ಸ್ ಆಗುತ್ತೆ ಅದು ಪೂರ್ವಧಾರಣೆ ಮಾಡಿದಂತಹ ವಿಷಯ ತಪ್ಪು ಅನ್ನೋದು ಕೋರ್ಟಿಗೆ ಮನವರಿಕೆಯಾದಾಗ ನಿಮಗೆ ತೀರ್ಪು ನಿಮ್ಮ ಪರವಾಗಿ ಸಿಗ್ತದೆ. ಯಾರು ರಿಬಟ್ ಮಾಡ್ತಾರೋ ಅವ್ರ ಪರವಾಗಿ ಸಿಗ್ತದೆ. ಅಂತಹ ಸಂದರ್ಭದಲ್ಲಿ ಕಾನೂನು ಅದನ್ನು ಏನಂತ ಬರೆದಿರ್ತದೆ? ಮೇ ಪ್ರಿಸ್ಯೂಮ್ ಅಂತ ಬರೆದಿರುತ್ತೆ. ಅಂತಹ ಸಂದರ್ಭದಲ್ಲಿ ಕಾನೂನು ಏನು ಹೇಳುತ್ತೆ? ಮೇ ಪ್ರಿಸ್ಯೂಮ್ ಅಂತ ಹೇಳ್ತದೆ. ಅಂದರೆ ನೀವು ಪೂರ್ವಧಾರಣೆ ಮಾಡಬಹುದು ಅಂತ. ಪೂರ್ವಧಾರಣೆ ಮಾಡಬಹುದು ಅಂಥೇಳಿ ಇಲ್ಲಿ ಹೇಳ್ತದೆ. ದಿಸ್ ಈಸ್ ದ ಲಾ ಗೋಸ್ ಇನ್ ದಿಸ್ ವೇ. ನಮ್ಮ ಎವಿಡೆನ್ಸ್ ಆ್ಯಕ್ಟ್ ಇದೇ ಥರ ಇದೆ, ನೆನ್ಪಿಟ್ಕೊಳ್ಳಿ. ದೆನ್ ರಿಬರ್ಟೇಬಲ್ ಇನ್ ಕೇಸ್ ಆಫ್ ಲಾ. ಅಕಸ್ಮಾತು ಕಾನೂನಿನ ಪೂರ್ವಧಾರಣೆ ಮಾಡಿದರೆ, ಕಾನೂನಿನ ಪೂರ್ವಧಾರಣೆಯ ವಿಷಯದಲ್ಲಿ ನೀವು ಅದನ್ನು 2 ರೀತಿ ನೋಡ್ಬೋದು. ಅದರಲ್ಲಿ 2 ಇದೆ. ಒಂದು ರಿಬಟ್ ಮಾಡಲಿಕ್ಕೆ ಅವಕಾಶನೂ ಇರುವಂಥದ್ದಿದೆ, ಇನ್ನೊಂದು ರಿಬಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಇದೆ. ಯಾವುದನ್ನು ನೀವು ರಿಬಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀರೋ ಅದನ್ನು ನಾವೇನು ಹೇಳ್ತೀವಿ? ವಿ ಕಾಲ್ ಇಟ್ ಆ್ಯಸ್ ಕನ್ಕ್ಲೂಸಿವ್ ಪ್ರೂಫ್. ದಟ್ಸ್ ಆಲ್. ಅಲ್ಲಿ ಪ್ರೂಫ್ ಕೊಡೋ ಅವಶ್ಯಕತೆಯೇ ಇಲ್ಲ. ದಟ್ ಈಸ್ ದ ಮ್ಯಾಟರ್ ಎಂಡೆಡ್. ಕೋರ್ಟ್ ವಿಲ್ ಪ್ರಿಸ್ಯೂಮ್ ಲೈಕ್ ದಟ್. ಆದರೆ ರಿಬಟೇಬಲ್ ವಿಷಯದಲ್ಲಿ ಏನು ಮಾಡ್ಬೋದು? ಇಲ್ಲಿ ನಿಮ್ಮ ಪಕ್ಷಗಾರರು, ವಿರುದ್ಧ ಪಕ್ಷಗಾರರು ಆ ವಿಷಯವನ್ನು ತಳ್ಳಿ ಹಾಕುವುದಕ್ಕೋಸ್ಕರ ಅಲ್ಲಿಯೂ ಕೂಡ ಸಾಕ್ಷ್ಯವನ್ನು ಕೊಡ್ಬೋದು. ದೇ ಕ್ಯಾನ್ ಗಿವ್ ಎವಿಡೆನ್ಸ್. ಆದರೆ ಇಲ್ಲಿ ಕೋರ್ಟ್ಗಿರ್ತಕ್ಕಂತಹ ಏನು ದಿ ಪವರ್ಸ್ ಆಫ್ ದ ಕೋರ್ಟ್, ನಾವು ಇದಕ್ಕೇನು ಹೇಳ್ಬೋದು? ಆಲ್ ದೀಸ್ ಆರ್ ಪವರ್ಸ್ ಆಫ್ ಕೋರ್ಟ್. ನೋಡಿ, ಇಲ್ಲಿ ಕೋರ್ಟ್ಗೆ ಪವರ್ ಇದೆ. ಅದು ಬೇಕಂದರೆ ವಿವೇಚನೆ ಪ್ರಕಾರ ಅದನ್ನು ಪ್ರಿಸ್ಯೂಮ್ ಮಾಡ್ಬೋದು, ಬಿಡ್ಬೋದು. ಆದರೆ
ಪ್ರಿಸಂಪ್ಷನ್ ಆಫ್ ಲಾನಲ್ಲಿ ಕೋರ್ಟ್ಗೆ ಯಾವುದೇ ರೀತಿಯ ಪವರ್ ಇಲ್ಲ. ಇಟ್ ಹ್ಯಾಸ್ ಟು ಪ್ರಿಸ್ಯೂಮ್ ಮಾಡಲೇಬೇಕು, ಅದು ಪ್ರಿಸ್ಯೂಮ್ ಮಾಡಲೇಬೇಕು ಅನ್ನೋದು ಬಹಳಷ್ಟು ಮುಖ್ಯವಾದಂತಹ ಕಾನ್ಸೆಪ್ಟ್. ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು. ವೆರಾಸ್ ಇರ್ರಿಬಟೇಬಲ್ ಅಂತ ಹೇಳಿ ಆದರೆ ಅದನ್ನು ನಾವು ಕನ್ಕ್ಲೂಸಿವ್ ಪ್ರೂಫ್ ಅಂತಲೇ ತೊಗೊಂಡ್ಬಿಡ್ತೀವಿ. ಸೊ ಇಲ್ಲಿ ಪ್ರಿಸಂಪ್ಷನ್ ಆಫ್ ಫ್ಯಾಕ್ಟ್, ಪ್ರಿಸಂಪ್ಷನ್ ಆಫ್ ಲಾ. ಪ್ರಿಸಂಪ್ಷನ್ ಆಫ್ ಫ್ಯಾಕ್ಟಲ್ಲಿ ರಿಬಟೇಬಲ್ ಇದೆ, ಕೋರ್ಟ್ಗೆ ಅವಕಾಶ ಇದೆ, ವಿವೇಚನೆ ಇದೆ. ಪ್ರಿಸಂಪ್ಷನ್ ಆಫ್ ಲಾನಲ್ಲಿ ಕೋರ್ಟ್ಗೆ ಯಾವುದೇ ಅವಕಾಶ ಇಲ್ಲ. ಇಟ್ ಹ್ಯಾಸ್ ಟು ಪ್ರಿಸ್ಯೂಮ್, ಅದು ನಂಬಲೇಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಇಟ್ಕೊಂಡ್ರೆ ನೀವು ಸೆಕ್ಷನ್ 115ದಿಂದ ಇರತಕ್ಕಂಥ ಎಲ್ಲ ಪ್ರಾವಧಾನಗಳನ್ನು ಅತಿ ಸುಲಭವಾಗಿ ನೋಡಬಹುದು. ನಾವು ವಿಲ್ ಗೋ ಟು ದ ಕಾನ್ಸೆಪ್ಟ್. ಇದು ಡಿಫ್ರೆನ್ಸನ್ನು ಬರ್ದೀನಿ ನಾನು, ಜುಡಿಷಿಯಲ್ ನೋಟಿಸು ಮತ್ತು ಪ್ರಿಸಂಪ್ಷನ್ ಮಧ್ಯೆ ಇರತಕ್ಕಂಥ ಡಿಫ್ರೆನ್ಸನ್ನು ನಾನಿಲ್ಲಿ ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಅಂದರೆ ಇದನ್ನೇ ನೀವು ಪರೀಕ್ಷೆಗೆ ಬರೆಯಲು ಅವಕಾಶ ಇಲ್ಲ, ಬಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಕಾನ್ಸೆಪ್ಟ್ಗಳು ಇಂಪಾರ್ಟೆಂಟ್. ಜುಡಿಷಿಯಲ್ ನೋಟಿಸ್ ಅಂದರೆ ಏನು? ಅದಕ್ಕೆ ಪ್ರೂಫು ಬೇಕಾಗಿಲ್ಲ, ಪುರಾವೆ ಬೇಕಾಗಿಲ್ಲ. ಇಲ್ಲಿ ಪ್ರಿಸಂಪ್ಷನ್ನಲ್ಲಿ ಏನಾಗುತ್ತೆ, ನೀವು ಪುರಾವೆಗಳನ್ನು ತೆಗೆದುಕೊಂಡು ಬಂದು ಅದನ್ನೇನು ಮಾಡ್ಬೋದು, ನೀವು ಸುಳ್ಳು ಅಂತ ಸಾಬೀತುಪಡಿಸ್ಬೋದು. ಕೋರ್ಟ್ ಆಲ್ರೆಡಿ ನೋಸ್ ದ ಫ್ಯಾಕ್ಟ್. ಇಲ್ಲಿ ನೀವು ಕೋರ್ಟ್ ಮುಂದೆ ಬಂದು ಏನು ಸಾಸೋದಿಲ್ಲ, ಕೋರ್ಟ್ ಈಸ್ ಅವೇರ್ ಆಫ್ ಇಟ್, ಸತ್ಯ ಗೊತ್ತಿದೆ ಅವರಿಗೆ. ಇಲ್ಲಿ ಕೋರ್ಟ್ ಇನ್ಫರ್ಸ್, ಕೋರ್ಟು ಆ ರೀತಿ ಅಂದ್ಕೊಳ್ತದೆ. ನೀವು ಬೇಕಂದ್ರೆ ಬೇರೆ ಫ್ಯಾಕ್ಟ್ಗಳನ್ನು ತಂದುಕೊಟ್ಟು ನೀವು ಅದನ್ನು ಕೋರ್ಟಿನ ನಂಬಿಕೆಯನ್ನು ಸುಳ್ಳು ಮಾಡಬಹುದು. ಎಲ್ಲಿ? ಪ್ರಿಸಂಪ್ಷನ್ನಲ್ಲಿ ಪೂರ್ವಧಾರಣೆ. ಇಲ್ಲಿ ಜುಡಿಷಿಯಲ್ ನೋಟಿಸ್, ನ್ಯಾಯಿಕ ಗಮನ, ನೋಡಿ ಇದರಲ್ಲಿ ಎವಿಡೆನ್ಸ್ ಈಸ್ ನಾಟ್ ರಿಕ್ವೈರ್ಡ್ ಎಟ್ ಆಲ್. ಸಾಕ್ಷ್ಯದ ಅವಶ್ಯಕತೆ ಇಲ್ಲ, ಸಾಕ್ಷ್ಯ ಬೇಕಾಗಿಲ್ಲ. ಎವಿಡೆನ್ಸ್ ಇನಿಷಿಯಲಿ ರಿಕ್ವೈರ್ಡ್, ಸಾಕ್ಷ್ಯದ ಅವಶ್ಯಕತೆ ಸಾಕ್ಷ್ಯ ಅವಶ್ಯವಿದೆ. ಬೇಸ್ಡ್ ಆನ್ ಲಾ ಯೂನಿವರ್ಸಲಿ ನೋನ್ ಫ್ಯಾಕ್ಟ್ಸ್. ಭಾರತದ ಗಡಿ ಪ್ರದೇಶ, ಗಂಗಾ ನದಿ ಹಿಮಾಲಯದಿಂದ ಅರಬ್ಬಿ ಸಮುದ್ರಕ್ಕೆ ಹರಿಯುತ್ತದೆ, ಕಾವೇರಿ ನದಿ ಕರ್ನಾಟಕದಿಂದ ತಮಿಳುನಾಡಿಗೆ ಹರಿಯುತ್ತದೆ. ಸೊ ನೋ ಬರ್ಡನ್ ಆನ್ ಪಾರ್ಟೀಸ್. ಯಾವುದೇ ಪಕ್ಷಗಾರರು ಅವುಗಳನ್ನು ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ. ಇಲ್ಲಿ ಬರ್ಡನ್ ಸಾಬೀತುಪಡಿಸುವ ಅವಶ್ಯಕತೆ ಇದೆ, ಅಷ್ಟೇ ಅಲ್ಲ, ಈ ಒಂದು ಜವಾಬ್ದಾರಿ ಶಿಫ್ಟ್ ಆಗ್ಬೋದು, ಆಚೆಯಿಂದ ಈಚೆ, ಈಚೆಯಿಂದ ಆಚೆ. ಓನಸ್ ಆಫ್ ಬರ್ಡನ್ ಮೇ ಶಿಫ್ಟ್ ಫ್ರಮ್ ಪಾರ್ಟಿ ಟು ಪಾರ್ಟಿ ಡಿಪೆಂಡಿಂಗ್ ಅಪಾನ್ ದ ಪ್ರೋಗ್ರೆಸ್ ಆಫ್ ದ ಕೇಸ್. ಯಾವುದರಲ್ಲಿ? ಪ್ರಿಸಂಪ್ಷನ್ನಲ್ಲಿ. ಸೊ ದಿಸ್ ಕಾನ್ಸೆಪ್ಟ್ ಯು ಮಸ್ಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಅದನ್ನೇ ಕನ್ನಡದಲ್ಲಿ ಇಲ್ಲಿ ಬರೆದಿದ್ದೀನಿ. ಆಲ್ ದೋಸ್ ಥಿಂಗ್ಸ್ ವಾಟ್ ಎವರ್ ಐ ಹ್ಯಾವ್ ಡಿಸ್ಕಸ್ಡ್, ಇಟ್ ಈಸ್ ಆಲ್ ಅವೈಲೇಬಲ್ ಇನ್ ಕನ್ನಡ. ಎಸ್, ನೌ ಐ ಆಮ್ ಡಿಸ್ಕಸಿಂಗ್ ಸೆಕ್ಷನ್ 115. ಸೆಕ್ಷನ್ 115ದ ಎಕ್ಸ್ಟ್ರಾಕ್ಟನ್ನು ನಾನು ಇಲ್ಲಿ ಯಾಕೆ ಬರೆದಿದ್ದೀನಿ ಅಂತಂದರೆ, ಇದು ವಿಶೇಷ ಪ್ರದೇಶಗಳಿಗೆ ಅನ್ವಯಿಸುವಂತಹ ಒಂದು ಸೆಕ್ಷನ್. ಇದು ವಿಶೇಷ ಪ್ರದೇಶಗಳಿಗೆ ಸಂಬಂಧಪಟ್ಟಂತಹ. ಅಂದರೆ ಈ ಸೆಕ್ಷನನ್ನು ಒಂದು ಸಲ ಸ್ಪೆಸಿಫಿಕ್ ಆಗಿ ನಾವು ನೋಡಿಬಿಟ್ರೆ ನಿಮಗೆ ಇದರ ಅರ್ಥ ಆಗುತ್ತೆ. ಅದನ್ನು ಬೇಕಾದ್ರೆ ನಾನು ಇಲ್ಲಿ ಒರಿಜಿನಲಿ ನಾನು ನಿಮಗೆ ಸೆಕ್ಷನನ್ನು ತೋರಿಸ್ತೀನಿ, ಸೆಕ್ಷನನ್ನೇ ತೋರಿಸ್ಬಿಡ್ತೀನಿ. ದಟ್ ಐ ವಿಲ್ ಶೋ ಯು ಹಿಯರ್ ಓನ್ಲಿ. ಸೆಕ್ಷನ್ 115. Yes, this is the section. Section 115. So you will get more clarity, I suppose, here.
So with this, I will start explaining it here. Presumption as to certain offenses. ಕೆಲವೊಂದು ಅಪರಾಧದ ವಿಷಯದಲ್ಲಿ ಮಾಡತಕ್ಕಂತಹ ಪೂರ್ವಧಾರಣೆಗಳು. ಪೂರ್ವಧಾರಣೆ ಏನು? where a person is accused of having committed any offenses specified in subsection 2. subsection 2 ನಲ್ಲಿ ಹೇಳಿದಂತಹ ಅಪರಾಧಗಳಿಗೆ ಸಂಬಂಧಪಟ್ಟಂಥ ವಿಷಯ. ಸಬ್ಸೆಕ್ಷನ್ 2 ನಲ್ಲಿ ಏನು ಹೇಳಿದ್ವಿ ನಾವು? ದಿಸ್ ಈಸ್ ಸಬ್ಸೆಕ್ಷನ್ 2. ಇದರಲ್ಲಿರುವ ಅಪರಾಧಗಳು BNSಗೆ ಸಂಬಂಧಪಟ್ಟಂಥವು. ಎನ್ ಅಫೆನ್ಸ್ ಅಂಡರ್ ಸೆಕ್ಷನ್ 147, 148, 149, 150 ಆಫ್ BNS. 147, 148, 149, 150 ಆಫ್ BNS, ಭಾರತೀಯ ಸಾಕ್ಷ್ಯ ಅಧಿನಿಯಮ 2023ರಲ್ಲಿ ಇರ್ತಕ್ಕಂತಹ ಅಪರಾಧಗಳು. ಮತ್ತು ಕ್ರಿಮಿನಲ್ ಕಾನ್ಸ್ಪಿರಸಿ ಸ್ಪೆಸಿಫಿಕ್ ಆಗಿ ಬರೆದಿದ್ದಾರೆ. ಕ್ರಿಮಿನಲ್ ಕಾನ್ಸ್ಪಿರಸಿ ಆರ್ ಅಟೆಂಪ್ಟ್ ಟು ಕಮಿಟ್ ಅಬೇಟ್ಮೆಂಟ್ ಆಫ್ ಅನ್ ಅಫೆನ್ಸ್ ಅಂಡರ್ ಸೆಕ್ಷನ್ 150. ಇಲ್ಲಿಯೂ ಇದೆ, ಅದು 150 ಇಲ್ಲಿಯೂ ಇದೆ. ಕ್ರಿಮಿನಲ್ ಕಾನ್ಸ್ಪಿರಸಿ ಕೂಡ ಇನ್ಕ್ಲೂಡ್. ಇದಕ್ಕೆ ಸಂಬಂಧಿಸಿದಂತಹ ವಿಷಯ ಇಲ್ಲಿ ದ ಇಶ್ಯೂ ರಿಲೇಟೆಡ್ ಈಸ್ ಸೆಕ್ಷನ್ 147, 148, 149, 150. ಅದನ್ನು ಈ ರೀತಿ ಸುತ್ತ ಬಳಸಿ ಸೆಕ್ಷನ್ 2ನಲ್ಲಿ ಸಬ್ ಕ್ಲಾಸ್ 2ನಲ್ಲಿ ಬರೆದಿದ್ದಾರೆ. ನಾವು ವಿಲ್ ಸಿ ಎನಿ ಏರಿಯಾ ಡಿಕ್ಲೇರ್ಡ್ ಟು ಬಿ ಎ ಡಿಸ್ಟರ್ಬ್ಡ್ ಏರಿಯಾ ಅಂಡರ್ ಎನಿ ಎನಾಕ್ಟ್ಮೆಂಟ್ ಫಾರ್ ದ ಟೈಮ್ ಬೀಯಿಂಗ್ ಇನ್ ಫೋರ್ಸ್, ಮೇಕಿಂಗ್ ಪ್ರೊವಿಷನ್ ಫಾರ್ ಸಪ್ರೆಷನ್ ಆಫ್ ಡಿಸ್ಆರ್ಡರ್ ಆ್ಯಂಡ್ ರಿಸ್ಟೋರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಪಬ್ಲಿಕ್ ಆರ್ಡರ್. ಈ ಸಿಚುವೇಷನಲ್ಲಿ ಅಂದರೆ ಡಿಸ್ಟರ್ಬ್ಡ್ ಏರಿಯಾದ ಸಂದರ್ಭದಲ್ಲಿ ಇಲ್ಲಿ ಈ ಎರಡು ಸಬ್ಸೆಕ್ಷನ್ನಲ್ಲಿ ಏನು ಹೇಳುತ್ತೆ ಅಂತಂದರೆ ಡಿಸ್ಟರ್ಬ್ಡ್ ಏರಿಯಾ. Another one is any area where there has been over a period of more than 1 month disturbance of public peace. ಅಂದರೆ ಯಾವ ಏರಿಯಾದಲ್ಲಿ, ಪ್ರದೇಶದಲ್ಲಿ ನಾವು ಅದನ್ನು ಡಿಸ್ಟರ್ಬ್ಡ್ ಏರಿಯಾ ಅಂತ ಇಟ್ಕೊಂಡಿರ್ತೀವೋ ಅಂಥ ಒಂದು ಪ್ರದೇಶದಲ್ಲಿ ಈ ಕಾನೂನಿಗೆ ಸಂಬಂಧಪಟ್ಟಂತೆ ಏನು ಮಾಡ್ತೀವಿ? ಯಾವುದಾದ್ರೂ ವ್ಯಕ್ತಿ, ಇಟ್ ಈಸ್ ಶೋನ್ ದ್ಯಾಟ್ ಸಚ್ ಪರ್ಸನ್ ಹ್ಯಾಡ್ ಬೀನ್ ಎಟ್ ಎ ಪ್ಲೇಸ್, ಈ ಪ್ಲೇಸಲ್ಲಿ ಇರಬೇಕು ಅವನು, ಇನ್ ಸಚ್ ಎಟ್ ಎ ಟೈಮ್ ವೆನ್ ಫೈರ್ ಆರ್ಮ್ಸ್ ಎಕ್ಸ್ಪ್ಲೋಸಿವ್ಸ್ ವೇರ್ ಯೂಸ್ಡ್ ಎಟ್ or from that place to attack resist members of any armed forces charged with the maintenance of public order acting in the discharge of their duties. It shall be presumed unless contrary is shown that such person has committed such offense. ನೋಡಿ, ಈ ಪ್ರದೇಶದಲ್ಲಿ ಇರುವಂತಹ ಯಾವುದೇ ವ್ಯಕ್ತಿಯು ಈ ರೀತಿಯಾದಂತಹ ಆರ್ಮ್ಡ್ ಎಕ್ಸ್ಪ್ಲೋಸಿವ್ ಇಟ್ಟುಕೊಂಡು ಅವುಗಳನ್ನು ಈ ಗೌರ್ಮೆಂಟ್ ಏಜೆನ್ಸಿ, ಇಟ್ ಮೇ ಬಿ ಎ ಪೊಲೀಸ್ ಅಥಾರಿಟಿ ಆರ್ ಇಟ್ ಮೇ ಬಿ ಎ ಆರ್ಮಿ, ಅವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂತಹ ಚಾರ್ಜಸ್ ಏನಾದರೂ ಇದ್ದರೆ, ಆ ವ್ಯಕ್ತಿಗಳ ಮೇಲೆ, ಅಕ್ಯೂಸ್ಡ್ ಮೇಲೆ ಇದ್ದರೆ, ಕೋರ್ಟ್ ಏನು ಪ್ರಿಸ್ಯೂಮ್ ಮಾಡುತ್ತೆ? ಕೋರ್ಟ್ ವಿಲ್ ಪ್ರಿಸ್ಯೂಮ್ ದ್ಯಾಟ್ ದೇ ಹ್ಯಾವ್ ಡನ್ ದಿಸ್ ಅಫೆನ್ಸ್ ಅನ್ನೋದನ್ನು ಇಲ್ಲಿ ಕೋರ್ಟು ಪ್ರಿಸ್ಯೂಮ್ ಮಾಡಬೇಕಾಗ್ತದೆ. ಸೆಕ್ಷನ್ 115. So, in the integrity of the country, this section is very much essential. ಅದಕ್ಕೆ ನಾನು ಅದನ್ನು ನಿಮ್ಮ ನೋಟ್ಸ್ ಜೊತೆಗೇನು ಅಪೆಂಡ್ ಮಾಡಿದ್ದೀನಿ. ಐ ಹ್ಯಾವ್ ಅಪೆಂಡೆಡ್ ಇಟ್. ಓಕೆ, ಹಿಯರ್ ಕೆಲವು ಅಪರಾಧಗಳ ಕುರಿತು ಪೂರ್ವಧಾರಣೆ. ಇಟ್ ಈಸ್ ಇನ್ ಸ್ಪೆಸಿಫೈಡ್ ಅಫೆನ್ಸಸ್ ಆನ್ ಫೌಂಡೇಶನಲ್ ಫ್ಯಾಕ್ಟ್ಸ್. ಒನ್ಸ್ ಫೌಂಡೇಶನಲ್ ಫ್ಯಾಕ್ಟ್ಸ್ ಆರ್ proved, court shall draw statutory presumptions against such accused in disturbed areas. ಕೆಲವೊಂದು ಪ್ರದೇಶ
ಏನು ಅಲ್ಲಿ ಅಶಾಂತಿ ಇದೆ ಅನ್ನುವಂತಹ ಪ್ರದೇಶಗಳಲ್ಲಿ ಅಕಸ್ಮಾತು ಯಾವುದೇ ವ್ಯಕ್ತಿಗಳು ಈ ರೀತಿಯ ಅಪರಾಧದ ಮೇಲೆ ಚಾರ್ಜಸ್ ಮಾಡಿದರೆ ಅವರು ನಿಜವಾಗಿ ಅಪರಾಧ ಮಾಡಿದ್ದಾರೆ ಅನ್ನುವಂತಹ ಪೂರ್ವ ಗ್ರಾಹಿತ್ಯವನ್ನು ಏನು ಮಾಡ್ತದೆ, ಕೋರ್ಟು ತೆಗೆದುಕೊಳ್ತದೆ, ಪೂರ್ವಧಾರಣೆಯನ್ನು ತೆಗೆದುಕೊಳ್ತದೆ. ವಾಟ್ ಈಸ್ ದ ನಾರ್ಮಲ್ ಲಾ? ನಾರ್ಮಲ್ ಲಾ ಈಸ್ ಆಲ್ವೇಸ್ ಅಕ್ಯೂಸ್ಡ್ ಈಸ್ ಇನ್ನೋಸೆಂಟ್. ಹಿಯರ್ ಇಟ್ ಈಸ್ ರಿವರ್ಸ್. Here it is reverse. If in disturbed area people are having these firearms etc. and trying to attack the police or the military, then court will take a presumption. ಏನಂತ? ಹೌದು, ನೀವು ಈ ಎಲ್ಲ ಅಪರಾಧಗಳನ್ನು ಮಾಡಿದ್ದೀರಿ. ಸೆಕ್ಷನ್ BNSನ 147, 148, 149, 150 ಇವುಗಳಲ್ಲಿ ಯಾವುದರಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಿ ಅಂಥೇಳಿ ಕೋರ್ಟು ಪೂರ್ವಧಾರಣೆಯನ್ನು ಮಾಡುತ್ತೆ. ಕೋರ್ಟ್ ಏನು ಮಾಡುತ್ತೆ? ಪೂರ್ವಧಾರಣೆಯನ್ನು ಮಾಡುತ್ತೆ. ಪೂರ್ವಧಾರಣೆಯನ್ನು ಮಾಡುತ್ತೆ ಅನ್ನೋದನ್ನು ಸೆಕ್ಷನ್ 115 ಹೇಳುತ್ತೆ. ಅಂದರೆ ಹಾಗಿದ್ರೆ ಜವಾಬ್ದಾರಿ ಏನಿಲ್ಲ, ನಾವು ಆ ರೀತಿ ಮಾಡಿಲ್ಲ ಅನ್ನೋದನ್ನು ಸಾಬೀತುಪಡಿಸುವುದು ಆರೋಪಿಗಳ ಕೆಲಸವಾಗುತ್ತದೆ. ಆರೋಪಿಗಳ ಕೆಲಸವಾಗುತ್ತದೆ. ಅಂದರೆ ದಿಸ್ ಈಸ್ ಅಗೇನೆಸ್ಟ್ ದ ಜನರಲ್ ಕಾನ್ಸೆಪ್ಟ್. ಅಗೇನೆಸ್ಟ್ ದ general concept. Now here whether the word used is may or shall, the word used is shall. The word used is shall. Unless discharge, see here also you will find that shall. It shall be presumed. It shall be presumed. So court ಗೆ ಅಲ್ಲಿ discretion ಇಲ್ಲ. Court has to presume. Law has prescribed them. That is presumption of law. This is the concept is presumption of law. Section 115. Now section 116. Section 116 is talking about birth during marriage. Birth during marriage. ಒಬ್ಬ ವ್ಯಕ್ತಿ ಜನನ ಹೊಂದಿದೆ ಅಂತ ಇಟ್ಕೊಳ್ಳಿ. ಒಂದು ಕೂಸು ಜನನ ಹೊಂದಿದೆ ಅನ್ನುವುದಾದರೆ ಆ ಜನನ ಹೊಂದಿದ ಕೂಸಿಗೆ ಒಬ್ಬ ತಂದೆ ಬೇಕಲ್ವಾ? ತಂದೆ ಯಾರು ಅನ್ನೋದನ್ನು ಈ ಸೆಕ್ಷನ್ ಪ್ರಿಸ್ಯೂಮ್ ಮಾಡುತ್ತೆ. ದಿಸ್ ಸೆಕ್ಷನ್ ಪ್ರಿಸ್ಯೂಮ್ಸ್ ಅಬೌಟ್ ದ ಲೆಜಿಟಿಮಸಿ ಆಫ್ ದ ಚೈಲ್ಡ್. ಲೆಜಿಟಿಮಸಿ ಆಫ್ ದ ಚೈಲ್ಡ್, ಮಗುವಿನ ತಂದೆ ಯಾರು ಎನ್ನುವುದರ ಬಗ್ಗೆ. ಬರ್ತ್ ಡ್ಯೂರಿಂಗ್ ವ್ಯಾಲಿಡ್ ಮ್ಯಾರೇಜ್. ನೋಡಿ, ಒಂದು ಮದುವೆಯಾದ ಸಂದರ್ಭದಲ್ಲಿ ಮಗು ಆಗಿದೆ ಅಂತಂದರೆ ಆ ಮದುವೆಯಾಗಿರುವ ಗಂಡನಿಗೆ ಆ ಮಗು ಹುಟ್ಟಿದೆ ಎಂದು ಪ್ರಿಸಂಪ್ಷನ್ ಮಾಡಲಾಗುತ್ತೆ. ಅಥವಾ ವಿದಿನ್ 280 days ಆಫ್ಟರ್ ಡೆಸಲ್ಯೂಷನ್ ಆಫ್ ಮ್ಯಾರೇಜ್. ಆಫ್ಟರ್ ಡೆಸಲ್ಯೂಷನ್ ಆಫ್ ಮ್ಯಾರೇಜ್. ಹಿಯರ್ ಮ್ಯಾರೇಜ್ ಹ್ಯಾಪನ್ಡ್. Marriage happened. So here this is the, here divorce happened. Divorce happened. Here this is 280 days. 280 days. ಈ ಪಾಯಿಂಟ್ಗೆ 280 days ಆಗುತ್ತೆ. 280 days ಆಗುತ್ತೆ. ಸೊ ಈ ಪೀರಿಯಡ್ಡಿನ ಮಧ್ಯದಲ್ಲಿ ಬಾರ್ನ್, ಇವಾಗ ಹುಟ್ಟಿದರೆ, ಈ 280 ದಿನಗಳ ಮಧ್ಯದಲ್ಲಿ ಮಗು ಹುಟ್ಟಿದರೆ ಅವನು ಇಲ್ಲಿ ಮ್ಯಾರೇಜ್ ಆಗಿರ್ತಾನಲ್ವಾ. ಇಫ್ ದೇರ್ ಈಸ್ ಎ ಮ್ಯಾರೇಜ್ ಬಿಟ್ವೀನ್ ಮೆನ್ ಆ್ಯಂಡ್ ವುಮನ್, ಸೊ ಎಮ್ ಈಸ್ ದ ಫಾದರ್ ಆಫ್ ದಿಸ್ ಚೈಲ್ಡ್ ಅಂತ. ಎಮ್ ಈಸ್ ದ ಫಾದರ್ ಆಫ್ ದಿಸ್ ಚೈಲ್ಡ್ ಅಂತ ಇದರ ಅರ್ಥ. ದಟ್ ಈಸ್ ದ ಮೀನಿಂಗ್ ಆಫ್ ಇಟ್. ಇದಕ್ಕೆ ಒಂದು ಅಪವಾದ ಇದೆ. ಒಂದು ಅಪವಾದ. ಏನು ಅಪವಾದ? ಈ ಮಧ್ಯದಲ್ಲಿ ಮದುವೆಯಾದ ದಿನದಿಂದ ಇಲ್ಲಿ 280 ದಿನಗಳ ಈ ಸಮಯದಲ್ಲಿ ಅವನಿಗೂ ಹೆಂಡತಿಗೂ ಭೆಟ್ಟಿನ ಆಗಿಲ್ಲ ಅಂದರೆ ದಿಸ್ ಲಾ ವಿಲ್ ನಾಟ್ ಅಪ್ಲೈ. ಸೆಕ್ಷನ್ 116 ವಿಲ್ ನಾಟ್ ಅಪ್ಲೈ. ಅವರಿಬ್ಬರು ಸಂಪರ್ಕದಲ್ಲಿ ಇದ್ದರು ಅಂತಂದರೆ ಸೆಕ್ಷನ್ 116 ವಿಲ್ ಅಪ್ಲೈ. ಮಗು ಯಾರಿಗಾರು ಹುಟ್ಟಿರಲಿ, but he is the son of this man. Son of this man. If you want to see the Baer Act also, it's a very simple act, nothing complicated here to understand.
The same thing is written, no illustration, nothing. During marriage, conclusive proof of legitimacy. Conclusive proof of legitimacy. ಏನು ಲೆಜಿಟಿಮಸಿ ಅಂದರೆ ಯಾರ ಮಗು ಇದು ಅನ್ನೋದು. ಸಿ, ಮ್ಯಾರೇಜ್ ಈಸ್ ಇಲ್ಲೆಜಿಟಿಮೇಟ್. ನೆವರ್ ಎ ಚೈಲ್ಡ್ ಈಸ್ ಇಲ್ಲೆಜಿಟಿಮೇಟ್. ಈವನ್ ಫಾರ್ ಎ ಇಲ್ಲೆಜಿಟಿಮೇಟ್ ಮ್ಯಾರೇಜ್ ದ ಚೈಲ್ಡ್ ಈಸ್ ಲೆಜಿಟಿಮೇಟ್ ಅನ್ನೋದು ತಿಳ್ಕೊಳ್ಳಿ. ಒಂದು ಕಾನೂನು ಬಾಹಿರ ಮದುವೆಯಲ್ಲಿ ಹುಟ್ಟಿದ ಮಗು ಕಾನೂನು ಬಾಹಿರ ಮಗು ಆಗೋದಿಲ್ಲ, ಅವನು ಕಾನೂನಾತ್ಮಕ ಮಗನೇ ಆಗ್ತಾನೆ. ಓಕೆ, ದ ಫ್ಯಾಕ್ಟ್ ದ್ಯಾಟ್ ಎನಿ ಪರ್ಸನ್ ವಾಸ್ ಬಾರ್ನ್, ಸಿ ಹಿಯರ್ ಇಟ್ ಟಾಕ್ಸ್ ಅಬೌಟ್ ಎ ಪರ್ಸನ್ ಬಾರ್ನ್ ಡ್ಯೂರಿಂಗ್ ದ ಕಂಟಿನ್ಯೂಯನ್ಸ್ ಆಫ್ ದ ವ್ಯಾಲಿಡ್ ಮ್ಯಾರೇಜ್ ಬಿಟ್ವೀನ್ ಹಿಸ್ ಮದರ್ ಆ್ಯಂಡ್ ಎನಿ ಮ್ಯಾನ್. ಒಬ್ಬ ವ್ಯಕ್ತಿ ಒಂದು ಮದುವೆಯ ಸಂದರ್ಭದಲ್ಲಿ ಹುಟ್ಟಿದಾಗ ಅವನನ್ನು ಆ ಮ್ಯಾನ್ ಮತ್ತು ಮದರ್ನ ಮಗು ಎಂದು ಕಾನೂನಾತ್ಮಕವಾಗಿ ಪರಿಗಣಿಸಲಾಗುತ್ತದೆ. ಅಥವಾ ಅಥವಾ ವಿದಿನ್ 280 ಡೇಸ್ ಆಫ್ಟರ್ ಇಟ್ಸ್ ರೆಸಲ್ಯೂಷನ್ ದ ಮದರ್ ರಿಮೈನಿಂಗ್ ಅನ್ಮ್ಯಾರಿಡ್ ಶಾಲ್ ಬಿ ಕನ್ಕ್ಲೂಸಿವ್ ಪ್ರೂಫ್ ದ್ಯಾಟ್ ಹೀ ಈಸ್ ದ ಲೆಜಿಟಿಮೇಟ್ ಚೈಲ್ಡ್ ಆಫ್ ದ್ಯಾಟ್ ಮ್ಯಾನ್. ನೋಡಿ, ಆ ಹೆಣ್ಣು ಮಗಳು ಮತ್ತೆ ಬೇರೆ ಮದುವೆ ಆಗಿಲ್ಲ, 280 ದಿನ ಕಳೆದ ನಂತರವೂ ಅವಳು ಮದುವೆ ಆಗಿಲ್ಲ ಅಂದರೆ, unless, see this is the exception, unless it can be shown that party to the marriage had no access to each other at any time when he could have been begotten. ಅವನು ಹುಟ್ಟಿದಂತಹ ಸಮಯ ಏನಿದೆಯಲ್ಲ ಆ ಒಂದು ಪೀರಿಯಡ್ನಲ್ಲಿ ಅವನು ಅವರು ಗಂಡ ಹೆಂಡತಿ ಇಬ್ಬರು ಭೇಟಿಯಾಗದಂತಹ ಸಂದರ್ಭ ಇದ್ದರೆ ಅದು ಒಂದು ಹೊರತುಪಡಿಸಿ ಉಳಿದ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನೇ ಆ ಮಗುವಿನ ತಂದೆ ಎಂದು ಪರಿಗಣಿಸಲಾಗುತ್ತದೆ ಅನ್ನೋದು ಸೆಕ್ಷನ್ 116ನ ಭಾವಾರ್ಥ. ದಟ್ ಈಸ್ ವಾಟ್ ಈಸ್ ರಿಟನ್ ಹಿಯರ್. ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಸೆಕ್ಷನ್ 116. ದೆನ್ 117, ಇಲ್ಲಿಯೂ ಕೂಡ ನಾವು ಪೂರ್ವಧಾರಣೆಯ ಬಗ್ಗೆ, ಇವೆಲ್ಲ ಪೂರ್ವಧಾರಣೆ. ಸೆಕ್ಷನ್ 116ಅಲ್ಲಿ ಮೇ ಬಿ ಇದೆಯೋ, ಶಾಲ್ ಬಿ ಇದೆಯೋ. ದ ವರ್ಡ್ ಈಸ್ ಶಾಲ್ ಓನ್ಲಿ ಇನ್ ಸೆಕ್ಷನ್ ಮ್ಯಾರೇಜ್ ಈಸ್ ಎ ಕನ್ಕ್ಲೂಸಿವ್ ಪ್ರೂಫ್. ಶಾಲು ಇಲ್ಲ, ಎಸ್, ದಿಸ್ ಈಸ್ ಕನ್ಕ್ಲೂಸಿವ್ ಪ್ರೂಫ್ ಎಕ್ಸಾಂಪಲ್. ಕನ್ಕ್ಲೂಸಿವ್ ಪ್ರೂಫ್ಗೆ ನೀವು ಸೆಕ್ಷನ್ 116 ಎಕ್ಸಾಂಪಲ್ ಬರೀಬೋದು. ಸೆಕ್ಷನ್ 117 talks about, here you see the word used is may presume. The word used is may presume. Okay, now let me see the bare act itself. 117, I will see the bare act itself. We will see 117. Presumption as to abatement of suicide by a married woman. ಒಬ್ಬ ಮದುವೆಯಾದ ಹೆಣ್ಣು ಮಗಳಿಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಚೋದನೆ. ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಚೋದನೆ ಏನು? ವೆನ್ ದ ಕ್ವಶನ್ ಈಸ್ ವೆದರ್ ದ ಕಮಿಷನ್ ಆಫ್ ಎ ಸುಸೈಡ್ by a woman has been abated by her husband or any relative of her husband or any, this is the question, this is the question, this is fact in issue. ಒಬ್ಬ ಹೆಣ್ಣು ಮಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಕಂಡೀಷನ್ ಈಸ್ ಮದುವೆಯಾದ 7 ವರ್ಷಕ್ಕಿಂತ ಮೊದಲು. ಆ್ಯಂಡ್ it is shown that she had committed suicide within a period of 7 years from the date of her marriage, and that her husband or relative of her husband has subjected to cruelty. The court may presume, here the word used is presume, may presume, may is the word used, may presume, having regard to all other circumstances of the case, that such suicide has been abated by her husband or by her relatives of her husband. ಈ ಒಂದು ಸಂದರ್ಭದಲ್ಲಿ ನೋಡಿ, ಹಿಯರ್ ದ ವರ್ಡ್ ಯೂಸ್ಡ್ ಈಸ್ ಆಲ್ ಅದರ್ ಸರ್ಕಮ್ಸ್ಟೆನ್ಸಸ್ ಆಫ್ ದ ಕೇಸ್. ಆ ಒಂದು ಪ್ರಕರಣದ ಎಲ್ಲ ಸಂದರ್ಭಗಳನ್ನು ಅವಲೋಕಿಸಿದ ನಂತರ ನ್ಯಾಯಾಲಯವು ಪೂರ್ವಧಾರಣೆ ಮಾಡಬಹುದು ಅಥವಾ ಬಿಡಬಹುದು. ಮಾಡಬಹುದು ಅಥವಾ ಬಿಡಬಹುದು. ದ ಪರ್ಪಸ್ ಆಫ್ ದಿಸ್ ಸೆಕ್ಷನ್, ಕ್ರೂಯಲ್ಟಿ ಅಂತಿದೆಯಲ್ಲ,
ಅದನ್ನು ನೀವು ಸೆಕ್ಷನ್ 86 ಆಫ್ BNS ಅಲ್ಲಿ ಕ್ರೂಯಲ್ಟಿ ಅಂದರೆ ಏನು ಅನ್ನೋದನ್ನು ಹೇಳಿದ್ದೀವಿ. ಆ ಕ್ರೂಯಲ್ಟಿ ಇಲ್ಲಿ ಅನ್ವಯ ಆಗುತ್ತೆ ಅಂತ ಇದರ ಅರ್ಥ. ಸೊ ಇಟ್ ಈಸ್ ಲಿಂಕ್ಡ್ ಸೆಕ್ಷನ್ ಟು ಸೆಕ್ಷನ್ 86 ಆಫ್ BNS. ಅದಕ್ಕೆ ನಾವು ಎವಿಡೆನ್ಸ್ ಲಾಗೆ ಅಡ್ಜೆಕ್ಟಿವ್ ಲಾ ಅಂತೀವಿ. ದೋ ದೇರ್ ಇಸ್ ಎ BNSS, ಓಕೆ, ದೇರ್ ಇಸ್ ಎ BNSS. In addition to BNSS, BSc also help in ensuring the enforcement of BNS. ಭಾರತೀಯ ನ್ಯಾಯ ಸಂಹಿತೆಯನ್ನು ಜಾರಿಗೆ ತರುವಲ್ಲಿ ಭಾರತೀಯ ಸಾಕ್ಷ್ಯ ಅಧಿನಿಯಮವು ಭಾರತೀಯ ನಾಗರಿಕ ಸುರಕ್ಷಾ ಅಧಿನಿಯಮದ ಒಂದಿಗೆ ಕೆಲಸ ಮಾಡುತ್ತದೆ. ಓಕೆ, ಸೊ ದ ಸೇಮ್ ಥಿಂಗ್ ಹಿಯರ್. ಈ ಒಂದು ಸಂದರ್ಭಗಳಿಗೆ ಅನುಸಾರವಾಗಿ ನ್ಯಾಯಾಲಯವು ಏನು ಪೂರ್ವಧಾರಣೆ ಮಾಡ್ತದೆ ಅಂದರೆ, ಹೌದು, ಈ ಒಂದು ಆತ್ಮಹತ್ಯೆಗೆ ಗಂಡನ ಅಥವಾ ಗಂಡನ ಸಂಬಂಧಿಕರ ಪ್ರಚೋದನೆಯಾಗಿದೆ ಎನ್ನುವ ಪೂರ್ವಧಾರಣೆಯನ್ನು ಮಾಡ್ತಾರೆ. ದಟ್ ಇಸ್ ದ meaning of this section, and I have written the notes like this. If a married woman commits suicide within 7 years of a marriage and cruelty is proved, the court may prove abetment by husband or relatives. But what is the condition available? ವಿವಾಹದ 7 ವರ್ಷದ ಒಳಗೆ. ದಿಸ್ ಇಸ್ ದ ಕಂಡೀಷನ್. ದಟ್ ಕಂಡೀಷನ್ ಇಸ್ ವೆರಿ ಇಂಪಾರ್ಟೆಂಟ್. 7 ವರ್ಷದ ನಂತರ ಇಲ್ಲ. 7 ವರ್ಷ ಅವ್ರು ಚೆನ್ನಾಗಿದ್ದರು ಅಂತ ಇಟ್ಕೊಳ್ಳಿ, ಹೆಂಗಾರ ಇರಲಿ, 7 ವರ್ಷ ಕಳೆದು ಹೋದ ಮೇಲೆ ಸೆಕ್ಷನ್ 117 ಅಪ್ಲೈ ಆಗೋದಿಲ್ಲ. ಮದುವೆಯಾದ 7 ವರ್ಷದ ನಂತರ ಯಾವುದೇ ವಕೀಲರು ಕಲಂ 117ರ ಉಪಯೋಗವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಓಕೆ, 118 ಈಸ್ ಪ್ರಿಸಂಪ್ಷನ್ ಆಸ್ ಟು ಡೌರಿ ಡೆತ್. ವರದಕ್ಷಿಣೆ ಕೊಲೆ, ವರದಕ್ಷಿಣೆಯೇ ಸಾವು, ವರದಕ್ಷಿಣೆ ಸಾವು. ವರದಕ್ಷಿಣೆ ಸಾವು, ವರದಕ್ಷಿಣೆ ಸಾವು. And the word keyword is shall presume, and the keyword is may presume. Keyword is shall presume. Here court has to presume. Here court may presume. Here court may presume. ಇದು ಹೆಂಗೆ? ಡಿಪೆಂಡಿಂಗ್ ಆನ್ ಸರ್ಕಮ್ಸ್ಟೆನ್ಸಸ್. On circumstances of the case. Of the case. ಆ ಒಂದು ಪ್ರಕರಣದ ಸಂದರ್ಭಕ್ಕೆ ಅನುಸಾರವಾಗಿ. ಇಲ್ಲಿ ಹಾಗೆಲ್ಲ ಸಂದರ್ಭ ಹಂಗೈತೋ ಹಿಂಗೈತೋ ಗೊತ್ತಿಲ್ಲ. ಡೌರಿ ಡೆತ್ ಆಗಿದೆ ಅಂದರೆ ಇಟ್ ಈಸ್ ದ ಡ್ಯೂಟಿ ಆಫ್ ದ ಕೋರ್ಟ್. ಡ್ಯೂಟಿ ಆಫ್ ಕೋರ್ಟ್ ಟು ಪ್ರಿಸೂಮ್. ಕೋರ್ಟು ನಂಬಲೇಬೇಕು. ದಟ್ ಇಸ್ ದ ಕಾನ್ಸೆಪ್ಟ್ ಹಿಯರ್. ದಟ್ ಇಸ್ ದ ಕಾನ್ಸೆಪ್ಟ್ ಹಿಯರ್. ಆ್ಯಂಡ್ I will show you the Bail Act also. I will show you the Bail Act also. Section 118. Presumption as to dowry death. Presumption as to dowry death. When the question is whether a person has committed the dowry death of a woman. Here the fact in issue is dowry death. FII is FII. I is dowry death. Dowry death. Such woman had been subjected by such person to cruelty or harassment or in connection with any demand for dowry. The court shall presume. The court shall presume means compulsory. Shall presume that such person has caused dowry death. The explanation for this again related. Na helidnalla dowry death ge neeve nodಬೇಕು, section 80 ಗೆ ಹೋಗಬೇಕು. You have to. So it is linked with section 80 of BNS and BNSS. So ಇದರಿಂದ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಅಂತಂದರೆ, ಡೌರಿ ಡೆತ್ತಲ್ಲಿ ಕೋರ್ಟ್ಗೆ ನ್ಯಾಯಾಲಯಕ್ಕೆ ವಿವೇಚನಾಧಿಕಾರ ಇಲ್ಲ. ಡೌರಿ ಡೆತ್ ಅಂತ ಹೇಳಿ ಕೇಸ್ ಆದಾಗ ಡೆತ್ ಆಗಿದೆ ಅಂಥೇಳಿನೇ ಏನು ಮಾಡಬೇಕು? ಪೂರ್ವಧಾರಣೆಯನ್ನು ಮಾಡುವುದು ನ್ಯಾಯಾಲಯದ ಕರ್ತವ್ಯವಾಗಿದೆ. ಇನ್ ಕೇಸ್ ಆಫ್
ಸುಸೈಡ್ ಇಟ್ ಈಸ್ ನಾಟ್ ಲೈಕ್ ದಟ್. ಇನ್ ಕೇಸ್ ಆಫ್ ಸುಸೈಡ್ ಬೇರೆ ಸಂದರ್ಭಗಳನ್ನು ನೋಡಿ ಸಂದರ್ಭಗಳನುಸಾರವಾಗಿ ಕೋರ್ಟ್ ತನ್ನ ವಿವೇಚನೆಯ ಅಧಿಕಾರವನ್ನು ಉಪಯೋಗ ಮಾಡಿ ಅಲ್ಲಿ ಏನು ಮಾಡಬೇಕು, ಅದು ಪ್ರಿಸಂಪ್ಷನ್ ಅಥವಾ ಪೂರ್ವಧಾರಣೆಯನ್ನು ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಸೆಕ್ಷನ್ 117 ಆ್ಯಂಡ್ ಸೆಕ್ಷನ್ 118. ನೌ ಸೆಕ್ಷನ್ 119. Court may presume evidence of certain facts. It is talking about certain facts. It is talking about certain facts, and we are dealing with the section 119 here. Section 119. Section 119 has got a different aspect. Presume existence of certain fact. Existence of certain. ಕೆಲವೊಂದು ತಥ್ಯಗಳು ನಡೆದು ಹೋಗಿವೆ ಎನ್ನುವುದನ್ನು ಕೋರ್ಟ್ ಏನು ಮಾಡಬೇಕು, ಊಹೆ ಮಾಡಬೇಕು. ಯಾವ ವಿಷಯದಲ್ಲಿ? ಹ್ಯೂಮನ್ ಕಂಡಕ್ಟ್, ಮಾನವನ ನಡತೆಯ ಬಗ್ಗೆ. ಓಕೆ, ನ್ಯಾಚುರಲ್ ಈವೆಂಟ್ಸ್ ಮತ್ತು ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್. ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್, ನ್ಯಾಚುರಲ್ ಈವೆಂಟ್ಸ್, ಸ್ವಾಭಾವಿಕ ಘಟನೆಗಳ ಬಗ್ಗೆ, ಮಾನವನ ನಡತೆಯ ಬಗ್ಗೆ ಮತ್ತು ಸಾರ್ವಜನಿಕ ಮತ್ತು ವ್ಯಾವಹಾರಿಕ ವಿಷಯಗಳ ಬಗ್ಗೆ ಕೆಲವೊಂದು ಪೂರ್ವಧಾರಣೆಯನ್ನು ಮಾಡುವುದು ಅವಶ್ಯಕವಿದೆ. ನೌ ಐ ವಿಲ್ ಕಮ್ ಟು ಸೆಕ್ಷನ್ 119. Section 119 is such an important section. See, 119, it contains so many illustrations up to I. And again, it is a peculiar section. On illustration, it gives certain clarifications. See, clarification. Okay? So, this is a very big section. Very big section, and it needs one separate ವಿಡಿಯೋ ಮತ್ತು ಅದನ್ನು ಅರ್ಥೈಸಿಕೊಳ್ಳುವುದು ಕೂಡ ಬಹಳ ಮುಖ್ಯವಾಗಿದೆ. ಆದರೆ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ನಾನು 2-3 ಎಕ್ಸಾಂಪಲ್ನ ಕೊಟ್ಟು ನಿಮಗಿಲ್ಲಿ ಈ ಒಂದು ವಿಡಿಯೋನ 120ವರೆಗೆ ಕಂಪ್ಲೀಟ್ ಮಾಡ್ತೀನಿ. ನೋಡಿ, ಪೊಸೆಷನ್ ಆಫ್ ಸ್ಟೋಲನ್ ಪ್ರಾಪರ್ಟಿ ಸೂನ್ ಆಫ್ಟರ್ ದ ಥೆಫ್ಟ್. ಇದು ಮಾನವನ ನಡತೆ ಬಗ್ಗೆ ಇರತಕ್ಕಂಥ ಒಂದು ಕಾನ್ಸೆಪ್ಟ್. ಹಿಯರ್ A theft a watch, a wrist watch, valuable watch. ಸಿದ್ದರಾಮಯ್ಯ ಅವರು ಕಟ್ಟಿದ್ರಲ್ಲ ಆ ವಾಚ್. ಓಕೆ, ಅದು ಕಳ್ಳತನ ಆಗುತ್ತೆ ಸಿದ್ದರಾಮಯ್ಯ ಅವ್ರ ಮನೆಯಿಂದ. ನೆಕ್ಸ್ಟ್ ಡೇನೆ ಸಿ ಹತ್ರ ಈ ವಾಚ್ ಸಿಗುತ್ತೆ. ಮರುದಿನ ಇಲ್ಲಿ 1126ಗೆ ಕಳ್ಳತನ ಆಗುತ್ತೆ. 2126ಗೆ ಪೊಲೀಸರು ಹೋಗಿ ಈ ವ್ಯಕ್ತಿ ಹತ್ರ ವಾಚನ್ನ ರಿಕವರಿ ಮಾಡ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಕೋರ್ಟ್ ಏನು ಪೂರ್ವಧಾರಣೆ ಮಾಡುತ್ತೆ ಅಂದರೆ, ಏನು ಮಾಡುತ್ತೆ ಅಂತಂದರೆ, ಇಲ್ಲಿ ಬೀಸ್ ವಾಚ್ ಥೆಫ್ಟ್ ಇವನ್ ಸಿ 2 ಥರ ಕೋರ್ಟು ಪೂರ್ವಧಾರಣೆ ಮಾಡ್ತೇವೆ. ಒಂದು, ಸಿ ಮೇ ಬಿ ಥೀಫ್ ಆರ್ ಸಿ ಮೇ ಬಿ ಪರ್ಚೇಸರ್ ಆಫ್ ಸ್ಟೋಲನ್ ಗೂಡ್ಸ್. ಇವೆರಡರಲ್ಲಿ ಒಂದಿರಬೇಕು ಸಿ ಅಂಥೇಳಿ ಪೂರ್ವಧಾರಣೆಯನ್ನು ಮಾಡುತ್ತೆ. ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಸೆಕ್ಷನ್ 119. ನೆಕ್ಸ್ಟ್, ಜುಡಿಷಿಯಲ್ ಆ್ಯಂಡ್ ಆಫೀಷಿಯಲ್ ಆ್ಯಕ್ಟ್ಸ್ ಪ್ರಿಸ್ಯೂಮ್ಡ್ ರೆಗ್ಯುಲರ್. ನೋಡಿ, ಈಗ ಕೋರ್ಟು ಒಂದು ತೀರ್ಪು ಕೊಡುತ್ತೆ. ತೀರ್ಪು ಹೈಕೋರ್ಟಿನ ವೆಬ್ಸೈಟಲ್ಲಿ ಬರುತ್ತೆ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ವೆಬ್ಸೈಟಲ್ಲಿ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡಿ ನಾವು ಕೋರ್ಟ್ ಮುಂದೆ ತಂದು ಸಾಕ್ಷ್ಯ ಕೊಡ್ತೀವಿ. ನೋಡಿ ಸ್ವಾಮಿ, ಸುಪ್ರೀಂ ಕೋರ್ಟ್ ಡಿಸಿಷನ್ ಹೀಗಿದೆ ಅಂತೇಳಿ. ದೆನ್ ಕೋರ್ಟ್ ವಿಲ್ ಪ್ರಿಸ್ಯೂಮ್ ದ್ಯಾಟ್ ಇಟ್ ಈಸ್ ಎ ಜೆನ್ಯೂನ್ ಡಾಕ್ಯುಮೆಂಟ್. ನೆಕ್ಸ್ಟ್, ಕಾಮನ್ ಕೋರ್ಸ್ ಆಫ್ ಬಿಸ್ನೆಸ್ ಆಫ್ ಪ್ರಿಸ್ಯೂಮ್ಷನ್ಸ್ ಟು ಬಿ ಫಾಲೋಡ್. ಯಾವುದೇ ಒಂದು ವ್ಯವಹಾರದಲ್ಲಿ ಈಗ ಪತ್ರ ವ್ಯವಹಾರ ನಡೀತು ಅಂತ ಇಟ್ಕೊಳ್ಳಿ. ಇವಾಗ ಇಮೇಲ್ ದುನಿಯಾ ಬಂದಿದೆ. ಇದಕ್ಕಿಂತ ಮೊದಲು ನಾನು ಪೋಸ್ಟ್ ಆಫೀಸ್ಗೆ ಹೋಗಿ ಪತ್ರವನ್ನು ಪೋಸ್ಟ್ ಬಾಕ್ಸ್ನಲ್ಲಿ ಹಾಕೋದ್ರ ಬದಲು ಪೋಸ್ಟ್ ಆಫೀಸಲ್ಲಿ ಹೋಗಿ ನಾನು ಸರ್ಟಿಫಿಕೇಟ್ ಆಫ್ ಪೋಸ್ಟಿಂಗ್ ಅಂತ ತೊಗೊಳ್ತೀನಿ. ಅವ್ರ ಕೈಗೆ ಕವರ್ ಕೊಡ್ತೀನಿ, ಸ್ವಾಮಿ ಇದಕ್ಕೊಂದು ಸರ್ಟಿಫಿಕೇಟ್ ಆಫ್ ಪೋಸ್ಟಿಂಗ್ ಮಾಡಿಕೊಡಿ, ಅಥವಾ ರಿಜಿಸ್ಟರ್ಡ್ ಪೋಸ್ಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ.
The moment it is done, court will presume that the letter is received by the other party. The letter is received by the other party. ಅದು ಕೋರ್ಟಿನ ಪೂರ್ವಧಾರಣೆ ಆಗಿರುತ್ತೆ. ಕೋರ್ಟ್ ವಿಲ್ ಪ್ರಿಸ್ಯೂಮ್ ಇಟ್. ಅವರಿಗೆ ಬಂದಿದೆ, ತಲುಪಿದೆ ಲೆಟರು ಅನ್ನೋದನ್ನು ಕೋರ್ಟ್ ಒಪ್ಕೊಳ್ಳುತ್ತೆ. ಈ ರೀತಿಯಾದಂಥ ಹಲವಾರು ಉದಾಹರಣೆಗಳನ್ನು ಈ ಸೆಕ್ಷನ್ನಲ್ಲಿ ಕೊಡಲಾಗಿದೆ. ಇದಕ್ಕೆ 1 hour ಕ್ಲಾಸ್ ಬೇಕಾಗುತ್ತೆ. ಅದಕ್ಕೆ ನಾನು ಅದನ್ನು ಇಲ್ಲಿ ಇಷ್ಟು ಎಕ್ಸಾಮ್ ಪರ್ಪಸ್ಗೆ ನೀವು ಈ ಕಾನ್ಸೆಪ್ಟ್ ಇಷ್ಟು ಗೊತ್ತಿದ್ದರೆ ಸಾಕು ಅನ್ನೋದಕ್ಕೋಸ್ಕರ ಐ ಆಮ್ ಲಿಮಿಟಿಂಗ್ ಇಟ್ ಹಿಯರ್. ಹವೆವರ್ ಟೈಮ್ ಪರ್ಮಿಟ್ಸ್, ನಿಮ್ಮ ಎಕ್ಸಾಮ್ ಬರೋಕ್ಕಿಂತ ಮೊದಲು 119ಗೆ ಇನ್ನೊಂದು ವಿವರವಾದ ವಿಡಿಯೋನ ನಾನು ಮಾಡ್ತೀನಿ ಅಂತ ಹೇಳ್ತಾ, ಐ ವಿಲ್ ಮೂವ್ ಟು ದಿಸ್ ಅನದರ್ ಒನ್ ಕೇಸ್ ಇಸ್ ದೇರ್ ಆನ್ ದ್ಯಾಟ್. Court may draw adverse inference where best evidence is given. See, Supreme Court of India judgment, CCTV footage was given. That was the best evidence. ಮೊದಲೇನು ಎವಿಡೆನ್ಸ್ ಇತ್ತು? ಮೊದಲಿನ ಎವಿಡೆನ್ಸ್ ಹೆಂಗಿತ್ತು ಅಂತಂದರೆ, ಅವರು ಇಡೀ ಪ್ರಾಸಿಕ್ಯೂಷನ್ನವರು ಇದನ್ನು ಕೋರ್ಟ್ ಮುಂದೆ ತಂದಿರೋದನ್ನೇ ಇಲ್ಲ, ತರಲಾರ್ದನ ಅವನು ಅಕ್ಯೂಸ್ ಮಾಡಿಬಿಟ್ಟಿರ್ತಾರೆ. ಆಮೇಲೆ ಈ ಬೆಸ್ಟ್ ಎವಿಡೆನ್ಸನ್ನು ತೊಗೊಂಬರ್ತಾನೆ, CCTV ಫುಟೇಜ್. ಆವಾಗ ಅವನು ನಿರ್ದೋಷಿ ಆಗ್ತಾನೆ. That is the case here. How presumption, how it creates problem ಅನ್ನೋದಕ್ಕೆ, right? So this case is also not that important. But now I will discuss the last section of my lecture of section chapter 7. Okay. Presumption as to absence of consent in certain prosecution for rape. ರೇಪ್ ವಿಷಯದಲ್ಲಿ, ಅತ್ಯಾಚಾರದ ವಿಷಯದಲ್ಲಿ ಒಮ್ಮೆ ಅತ್ಯಾಚಾರ ಆಗಿದೆ ಅಂದ ತಕ್ಷಣವೇ ಸಮ್ಮತಿಯ ಪ್ರಶ್ನೆ ಬರುತ್ತೆ. ಈ ಎ ಬಿನ ರೇಪ್ ಮಾಡಿದಾನೆ ಅಂತಂದರೆ ಬಿ ಯಾವಾಗಲೂ ಏನು ಸ್ಟ್ಯಾಂಡ್ ತಗೋತಾನಂದರೆ, ನೋ ಸ್ವಾಮಿ, ಇಟ್ ಈಸ್ ಎ ಕನ್ಸೆಂಟೆಡ್ ಸೆಕ್ಸ್ ಅಂತ ಹೇಳ್ತಾನೆ. ಒಮ್ಮತದಿಂದ ಅಥವಾ ಸಮ್ಮತಿಯಿಂದ ಆಗಿದೆ ಸ್ವಾಮಿ ಅಂತ ಹೇಳ್ತಾನೆ. ಆವಾಗ ಸಮ್ಮತಿ ಇದೆಯೋ ಇಲ್ವೋ ಅಂಥೇಳಿ ಯಾರು ಹೇಳಬೇಕು? ಆ ಒಂದು ರೇಪ್ ಒಳಗೊಂಡಂತಹ ಹೆಣ್ಣುಮಗಳು ಹೇಳಬೇಕಾಗತ್ತೆ. ಆದರೆ ಕಾನೂನು ಅವಳಿಗೆ ಹೇಳೋಕ್ಕೆ ಅವಕಾಶ ಮಾಡಿಕೊಡಲ್ಲ. ಕಾನೂನೇನು ಹೇಳುತ್ತೆ, ಅವಳ ಸಮ್ಮತಿ ಇತ್ತೆ ಅನ್ನೋದನ್ನು ನೀನೇ ಸಾಬೀತು ಮಾಡಿಸಿ ಎಂದು ಅಕ್ಯೂಸ್ ಹೇಳುತ್ತೆ. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ದಿಸ್ ಸೆಕ್ಷನ್. ಓಕೆ, ಸೊ ಹಿಯರ್ ದಿಸ್ ಸೆಕ್ಷನ್ 64(2) ಆಫ್ BNS ಆಲ್ಸೋ ಈಸ್ ಲಿಂಕ್ಡ್ ಹಿಯರ್. BNS also is linked in this case. ಸೊ ನೀವು ಇದನ್ನು ಬರೆದಾಯಿತು. ವೇರ್ ಎ ಸೆಕ್ಸುವಲ್ ಇಂಟರ್ಕೋರ್ಸ್ ಈಸ್ ಪ್ರೂವ್ಡ್, ಒಮ್ಮೆ ದೈಹಿಕ ಸಂಬಂಧ ಆಗಿದೆ ಅನ್ನೋದು ಒಂದು ಸಲ ಪ್ರೂವ್ ಆದಮೇಲೆ, ವುಮನ್ ಸ್ಟೇಟ್ಸ್ ಬಿಫೋರ್ ದ ಕೋರ್ಟ್ ದ್ಯಾಟ್ ಸಿ ಡಿಡ್ ನಾಟ್ ಕನ್ಸೆಂಟ್, ಇಲ್ಲ ನಾನು ಒಪ್ಪಿಗೆ ಕೊಟ್ಟಿಲ್ಲ ಅಂಥೇಳಿ ಕೋರ್ಟ್ ಮುಂದೆ ಹೇಳಿದ ಮೇಲೆ, ದ ಕೋರ್ಟ್ ಶಾಲ್ ಪ್ರಿಸ್ಯೂಮ್ ದ ಅಬ್ಸೆನ್ಸ್ ಆಫ್ ಕನ್ಸೆಂಟ್. ಕನ್ಸೆಂಟ್ ಇಲ್ಲ ಅಂಥೇಳಿ ಕೋರ್ಟು ನಿರ್ಧಾರಕ್ಕೆ ಬರಬೇಕು. ಓಕೆ, ನೀನು ಕನ್ಸೆಂಟು ಕೊಟ್ಟಿಲ್ಲ ಅನ್ನೋದಕ್ಕೆ ನೀನು ಸಾಕ್ಷಿ ಕೊಡು ಅಂಥೇಳಿ ನಾವು ಆ ಪ್ರಾಸಿಕ್ಯೂಟರಿಕ್ಸಿಗೆ ಹೇಳೋಕ್ಕಾಗಲ್ಲ. ಆ ಸಂತ್ರಸ್ತಿಗೆ ನೀನು ಪ್ರೂವ್ ಮಾಡು, ಕನ್ಸೆಂಟ್ ಕೊಟ್ಟಿಲ್ಲ ಅನ್ನೋದನ್ನು ಪ್ರೂವ್ ಮಾಡು ಅಂಥೇಳಿ ಹೇಳುವ ಹಾಗಿಲ್ಲ ಅನ್ನೋದು ಈ ಸೆಕ್ಷನ್ನ ಅರ್ಥ. ಸೆಕ್ಷನ್ನು ಒಂದು ಸಲ ಬೇರೆ ಯಾಕೆ ನೋಡಿಬಿಡೋಣ. ಸೆಕ್ಷನ್ 120 ವಾಟ್ ಇಟ್ ಟಾಕ್ಸ್. ಲೆಟ್ ಅಸ್ ಸಿ 120. ದಿಸ್ ಈಸ್ 120, ಸೆಕ್ಷನ್ 120. Presumption as to absence of consent in certain prosecution for rape. In a prosecution for rape under BNS 64(2), BNS 64 subclass 2, ಈ ಸಂದರ್ಭದಲ್ಲಿ where sexual intercourse of the accused is proved, ದೈಹಿಕ ಸಂಬಂಧ ಆಗಿದೆ ಅನ್ನೋದು ಸಾಬೀತಾದ ನಂತರ, ದ ಕ್ವಶನ್ ಈಸ್, ಆಮೇಲೆ ಬರುವಂಥ ಪ್ರಶ್ನೆ ಏನು? ಅದು ಸಮ್ಮತಿಯೊಂದಿಗೆಯೋ ಅಥವಾ ಅಲ್ವೋ ಅಂತ. ಇಟ್ ವಾಸ್ ವಿದೌಟ್ ಕನ್ಸೆಂಟ್ ಆಫ್ ದ ವುಮನ್ ಅಲೀಸ್ ಟು ಹ್ಯಾವ್ ಬಿನ್ ರೇಪ್ಡ್ ಆ್ಯಂಡ್ ಸಚ್ ವುಮನ್ ಸ್ಟೇಟ್ಸ್ ಇನ್ ಹರ್ ಎವಿಡೆನ್ಸ್ ಬಿಫೋರ್ ದ ಕೋರ್ಟ್ ದ್ಯಾಟ್ ಸಿ ಡಿಡ್ ನಾಟ್ ಕನ್ಸೆಂಟ್. ದ ಕೋರ್ಟ್ ಶಾಲ್ ಪ್ರಿಸ್ಯೂಮ್ ದ್ಯಾಟ್ ಸಿ ಡಿಡ್ ನಾಟ್ ಕನ್ಸೆಂಟ್. ಕೋರ್ಟ್ ಏನು ಇಲ್ಲಿ ಪೂರ್ವಧಾರಣೆಯನ್ನು ತಗೊಳ್ತದೆ, ಒಪ್ಪಿಗೆಯಾಗಿಲ್ಲ. In this section, sexual intercourse shall mean any of the acts mentioned in 63 of the BNS. 63 of the BNS. That is left to BNS. Therefore, ಇಲ್ಲಿ ಏನಾಗುತ್ತೆ ಅಂತಂದರೆ, ಒಮ್ಮೆ ಅನುಮತಿ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಹೆಣ್ಣು ಮಗಳು ಕೊಟ್ಟ ಮೇಲೆ
ಕೋರ್ಟು ಅನುಮತಿಸಲ್ಪಟ್ಟಿಲ್ಲ ಅನ್ನುವ ಒಂದು ಪೂರ್ವಧಾರಣೆಯನ್ನು ತೆಗೆದುಕೊಳ್ತದೆ. ಆಲ್ಟರ್ನೇಟಿವ್ಲಿ ಅನುಮತಿ ಇತ್ತು ಅನ್ನೋದನ್ನು ಯಾರು ಪ್ರೂವ್ ಮಾಡಬೇಕಾಗತ್ತೆ? ಈ ರೀತಿ ಡಿಸಿಷನ್ ತೊಗೊಂಡ್ಕೊಳ್ಳೆ ಕೋರ್ಟ್ ಈ ರೀತಿ ಪೂರ್ವಧಾರಣೆ ತೊಗೊಂಡ್ಕೊಳ್ಳೇ ಅಕ್ಯೂಸ್ಡ್ ಪ್ರೂವ್ ಮಾಡಬೇಕಾಗತ್ತೆ. ಜನರಲ್ ಕಂಡೀಷನ್ ಏನು? ಜನರಲ್ ಕಂಡೀಷನ್ ಈಸ್ ಇನ್ ಕ್ರಿಮಿನಲ್ ಕೇಸಸ್ ಇಟ್ ಈಸ್ ದ ಪ್ರಾಸಿಕ್ಯೂಷನ್ ದ್ಯಾಟ್ ಹ್ಯಾಸ್ ಟು ಪ್ರೂವ್. ಬಟ್ ಇನ್ ದಿಸ್ ಪ್ರಿಸಂಪ್ಷನ್ ಆ ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಬೇಕು ಅನ್ನುವಂಥ ಕಂಡೀಷನ್ನು ಅದು ವಿಡ್ರಾ ಮಾಡುತ್ತಿಲ್ಲ. ಇಟ್ ಈಸ್ ಅಪ್ ಟು ದ ಅಕ್ಯೂಸ್ಡ್ ಟು ಪ್ರೂವ್ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ದಿಸ್ ಸೆಕ್ಷನ್ 120. Okay, so like this I think we have completed section 104 to 120. We have completed in a span of total 3 videos. Okay, so what it does, complete framework relating to burden of proof. Burden of proof ಬಗ್ಗೆ ನೀವು ನೋಡಬೇಕು ಅಂತಂದರೆ ಮತ್ತು ಲೀಗಲ್ ಪ್ರಿಸಂಪ್ಷನ್ ನೋಡಬೇಕು ಅಂತಂದರೆ ಇದು 104 ನಿಂದ ನಿಮಗೆ 120ವರೆಗೆ ಸಿಗ್ತದೆ. ದ ಚಾಪ್ಟರ್ ಬಿಗಿನ್ಸ್ ವಿತ್ ದ ಫಂಡಮೆಂಟಲ್ ರೂಲ್. ವಾಟ್ ಈಸ್ ಫಂಡಮೆಂಟಲ್ ರೂಲ್? ಫಂಡಮೆಂಟಲ್ ರೂಲ್ ಈಸ್ ಓನಸ್ ಪ್ರೊಬ್ಯಾಂಡಿ. ಓಕೆ, ದ್ಯಾಟ್ ದ ಪರ್ಸನ್ ಹೂ ಅಸರ್ಟ್ಸ್ ಮಸ್ಟ್ ಪ್ರೂವ್ ಓನಸ್ ಪ್ರೊಬ್ಯಾಂಡಿ. ದೆನ್ ಎಕ್ಸ್ಪ್ಲೇನ್ಸ್ ಶಿಫ್ಟಿಂಗ್ ಆಫ್ ಬರ್ಡನ್ಸ್. ಶಿಫ್ಟಿಂಗ್ ಆಫ್ ಬರ್ಡನ್ಸ್. ದೆನ್ 16 ಆಫ್ ಬರ್ಡನ್ಸಲ್ಲಿ ಏನಾಗುತ್ತೆ, ಒಮ್ಮೆ ಪ್ಲೇಂಟಿಫು ಅಥವಾ ಸ್ಟೇಟು ವಿಷಯವನ್ನು ಸಾಬೀತುಪಡಿಸಲಿಕ್ಕೆ ದಾಖಲೆಗಳನ್ನು ಕೊಟ್ಟ ಮೇಲೆ ಆ ದಾಖಲೆಗಳು ಸರಿ ಇಲ್ಲ ಅಂಥೇಳಿ ಇನ್ನೊಬ್ಬ ವ್ಯಕ್ತಿ, ಅಪೋಸಿಟ್ ವ್ಯಕ್ತಿ ಏನು ಮಾಡಬೇಕಾಗುತ್ತೆ, ತನ್ನ ದಾಖಲೆಗಳನ್ನು ಕೊಡಬೇಕಾಗುತ್ತೆ. ದಟ್ ಈಸ್ ಶಿಫ್ಟಿಂಗ್ ಆಫ್ ಬರ್ಡನ್. ದೆನ್ ಕಮ್ಸ್ ಸ್ಪೆಷಲ್ ಬರ್ಡನ್ಸ್, ಸ್ಟ್ಯಾಚ್ಯೂಟರಿ ಪ್ರಿಸಂಪ್ಷನ್ಸ್, ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಕೇಸಸ್. ನಾವೇನು ಎಕ್ಸ್ಪ್ಲೇನ್ ಮಾಡಿದ್ವಲ್ವ 116ಇಂದ 120ವರೆಗೆ ನಾವು ಅನೇಕ ಪ್ರಿಸಂಪ್ಷನ್ಗಳನ್ನು, ಪೂರ್ವಧಾರಣೆಗಳನ್ನು ಮಾಡಿದ್ವಿ. ದೀಸ್ ಪ್ರೊವಿಷನ್ ಹೆಲ್ಪ್ ಕೋರ್ಟ್ಸ್ ಟು ಅರೈವ್ ಎಟ್ ಫೇರ್ ಕನ್ಕ್ಲೂಷನ್ಸ್. ಈ ಒಂದು ನಿಯಮಗಳನ್ನು, ತತ್ವಗಳನ್ನು ನಾವು ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಹೇಳಿರೋದರಿಂದ ಸರಿಯಾದ ನ್ಯಾಯಯುತವಾದ ತೀರ್ಪು ಕೊಡಲಿಕ್ಕೆ ನ್ಯಾಯಾಲಯಕ್ಕೆ ಅವಕಾಶ ಆಗ್ತದೆ. ಎನ್ಶ್ಯೂರ್ ದ್ಯಾಟ್ ಜಸ್ಟಿಸ್ ಈಸ್ ಅಡ್ಮಿನಿಸ್ಟರ್ಡ್ ಅಕಾರ್ಡಿಂಗ್ ಟು ಲಾಜಿಕ್, ಪ್ರಾಬಬಿಲಿಟಿ, ಪಬ್ಲಿಕ್ ಪಾಲಿಸಿ. Logic and probability, there is a discretion to the court. Then law, public policy, there are certain things and court has to presume them. So question of fact, that is discretion to court. Question of law, no discretion to court. In question of law, again conclusive proof, proof is not required at all. Okay, proof ellelli proof beku, proof is required for every fact in issue, and proof is required for, but proof is not required for, there is a conclusive proof section. Where this conclusive proof section comes? In question of law. Question of law, partly it is rebuttable, partly it is not rebuttable. Which is not rebuttable is conclusive proof. Which is not rebuttable is conclusive proof. ನಾ ಅದಕ್ಕೊಂದು ಎಕ್ಸಾಂಪಲನ್ನು ನಿಮಗೆ ಕೊಟ್ಟಿದ್ದೀನಿ ನಾನು. ಐ ಹ್ಯಾವ್ ಗಿವನ್ ಯು ಒನ್ ಎಕ್ಸಾಂಪಲ್ ಆಫ್ ಕನ್ಕ್ಲೂಸಿವ್ ಪ್ರೂಫ್ ದಟ್ ಯು ಹ್ಯಾವ್ ಟು see that section. What is statutory presumption? 115. Conclusive proof, you have to take this section, especially birth of a son, which is a conclusive proof. Then may prove, shall prove, I have discussed. I think with this information, I am closing this video for the day. Okay. So I will come with estoppel in my next video. Very, very important video. ನಾನು ಇದನ್ನು ಸುಮ್ಮನೆ ತೇಲಿಸಲಿಕ್ಕೆ ಇಷ್ಟ ಇರಲಿಲ್ಲ. ಯಾಕೆಂದರೆ ನಾನು ಮೇ ಪ್ರಿಸೂಮ್, ಶಾಲ್ ಪ್ರಿಸೂಮ್ನ ನೀವು ಡೆಫಿನೇಷನ್ ಕ್ಲಾಸ್ ಮಾಡುವಾಗಲೂ ಹೇಳಿದ್ದೀನಿ. ಇಲ್ಲಿ ಅದರ ಕ್ಲಾರಿಟಿ ನಿಮ್ಗೆ ತುಂಬ ಚೆನ್ನಾಗಿ ಸಿಗ್ತದೆ ಅನ್ನೋ ಉದ್ದೇಶದಿಂದ ವಿವರವಾಗಿ ಪಾಠವನ್ನು ಮಾಡಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.